ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಒಳ್ಳೆಯ ವಿಚಾರ. ಗಾಂಧಿ ಜಯಂತಿ ದಿನ ಪ್ರತಿ ವರ್ಷ ಕಳೆದ 72 ವರ್ಷ, ಅಂದರೆ ಮೊದಲನೇ ಬಾರಿ ಗಾಂಧಿ ಜಯಂತಿನ ಶುರು ಮಾಡಿದ್ದು 1952ನೇ ಇಸ್ವಿ ಅಕ್ಟೋಬರ್ 2ನೇ ತಾರೀಕು. ಅವತ್ತಿಂದ ಇವತ್ತವರೆಗೂ ಗಾಂಧಿ ಜಯಂತಿ ದಿನ ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸಂತೋಷ. ಅವ್ರ ಪಾಡಿಗೆ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸೋಣ. ಆದರೆ ಈ ಬಾರಿ ಗಾಂಧಿ ಜಯಂತಿ ನಾನು ಕಂಡಂಗೆ ಅಕ್ಟೋಬರ್ 2ನೇ ತಾರೀಕು ಬಂದಿರೋ ವಿಚಾರ. ಮೊದಲನೇ ಬಾರಿ ನನಗೆ ಇದು ಎಫೆಕ್ಟ್ ಆಗ್ತಾಯಿದೆ. ನಮ್ಮ ಪೂರ್ವಜರು ಸಂಪ್ರದಾಯದ ಪ್ರಕಾರ ಹಲವು ಬಾರಿನೂ ಕೂಡ ಗಾಂಧಿ ಜಯಂತಿ ಬರಲಿ, ಇನ್ನೊಂದು ಹಬ್ಬ ಯಾವುದೇ ದಿನಗಳು ಬಂದರೂ ಕೂಡ ಮಹಾಲಯ ಅಮಾವಾಸ್ಯೆ ದಿನ ಪೂರ್ವಜರಿಗೆ, ಅಂದರೆ ನಮ್ಮ ತಂದೆ ತಾಯಿ ಇರ್ಬೋದು, ತಾತ ಅಜ್ಜಿ ಇರ್ಬೋದು, ಮುತ್ತಾತ ಮುತ್ತಜ್ಜಿ ಇರ್ಬೋದು, ಮುತ್ತಾತ ಮುತ್ತಜ್ಜಿ ಇರ್ಬೋದು, ಹೀಗೆ ಯಾರೇ ಟೋಟಲಾಗಿ ಪೂರ್ವಜರಿಗೆ ಒಂದು ಪಿಂಡ ಪ್ರದಾನ ಮಾಡಿ 4 ಜನನ ಹಾಗೂ ಬಂಧು ಮಿತ್ರರನ್ನೆಲ್ಲ ಕರೆದು ಒಂದು ಸಾಂಪ್ರದಾಯಿಕವಾಗಿ ಒಂದು ಊಟಕ್ಕೆ ಕೊಡಬೇಕು ಮತ್ತು ಪೂರ್ವಜರಿಗೆಲ್ಲ ಒಂದು ಎಡೆ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನಮ್ಮ ಆಚಾರ. ಆದರೆ ಈ ಬಾರಿ ಗಾಂಧಿ ಜಯಂತಿಗೋಸ್ಕರ ಈ ನಾನ್ ವೆಜ್ ಅಂಗಡಿಗಳನ್ನೆಲ್ಲನೂ ಕೂಡ ನೋಟಿಸ್ ಕೊಟ್ಟು ಓಪನ್ ಮಾಡಬಾರ್ದು, ಅವತ್ತು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ದಯವಿಟ್ಟು ನಾನು ಸರ್ಕಾರನ ಹಾಗೂ ಮುಖ್ಯವಾಗಿ ನಮ್ಮ ರಾಜ್ಯದ ನ್ಯಾಯಾಧೀಶರಿರ್ಬೋದು, ನ್ಯಾಯಮೂರ್ತಿಗಳಿರ್ಬೋದು, ದಯಮಾಡಿ ಈ ವಿಚಾರನ ಸ್ವಲ್ಪ ಗಮನ ಕೊಟ್ಟು ನೋಡಬೇಕು, ಇದನ್ನು ಪರಿಗಣಿಸಬೇಕು. ಎಲ್ಲರಿಗೂ ಕೂಡ ಹಿಂದೂಗಳಿಗೆ ಇದು ಯಾವ ಒಂದು ಯಾವ ಹಬ್ಬ ಅಂದರೆ ನೋಡಿ, ಸ್ಟಾರ್ಟ್ ಆಗುತ್ತೆ ಹಬ್ಬ. ಸಂಕ್ರಾಂತಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ಗೌರಿ ಗಣೇಶ ಇರ್ಬೋದು, ದೀಪಾವಳಿ ಇರ್ಬೋದು, ಯಾವ ಹಬ್ಬ ಇದ್ದರೂ ಕೂಡ ಮುಖ್ಯವಾಗಿ ನಮ್ಮ ಹಿಂದೂಗಳಿಗೆ ಅವರ ಪೂರ್ವಜರಿಗೆ ಒಂದು ಈ ಒಂದು ಎಡೆ ಇಟ್ಟು ಪೂಜೆ ಮಾಡೋದೇ ದೊಡ್ಡ ಹಬ್ಬ. ಕೆಲವು ಬಹಳಷ್ಟು ಹಿಂದಿನ ವಿಚಾರ ಕೇಳಿದಂಗೆ ಮಕ್ಕಳನ್ನೆಲ್ಲ ಬೇರೆಯವ್ರಿಗೆ, ಬೇರೆ ಜಮೀನ್ದಾರರಿಗೆ ಅವ್ರಿಗೆಲ್ಲರಿಗೂ ದುಡ್ಡು ಕಾಸಿಗೆ ಕಷ್ಟ ಇದ್ದರೆ ಅವ್ರಿಗೆಲ್ಲ ಮಕ್ಕಳನ್ನ ಅಡಮಾನವಾಗಿ ಇಟ್ಟಾದ್ರೂ ಈ ಒಂದು ಪೂರ್ವಜರಿಗೆ ಈ ಮಹಾಲಯ ಅಮಾವಾಸ್ಯೆ ದಿನ ಎಡೆ ಇಡುವ ಒಂದು ಕಾರ್ಯಕ್ರಮಗಳನ್ನ ಪೂರ್ವಜರು ಮಾಡಿಕೊಂಡೇ ಬಂದಿದ್ದಾರೆ. ಈ ಒಂದು ಪಿತೃಪಕ್ಷನ ಮಹಾಭಾರತ ಕಾಲದಿಂದಲೂ ಮಾಡ್ಕೊಂಡ್ಬಂದಿದ್ದಾರೆ. ಸುಮಾರು ಮಹಾಭಾರತ ಅಂದರೆ 5-6 ಸಾವಿರ ವರ್ಷಗಳಿಂದ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. ಇವತ್ತು ಗಾಂಧಿ ಜಯಂತಿನ ಬರೀ 72 ವರ್ಷದಿಂದ ಮಾಡ್ಕೊಂಡು ಬಂದಂತಹ ಗಾಂಧಿಯವರಿಗೆ, ಮಹಾತ್ಮ ಗಾಂಧಿನೋ ಇನ್ನೊಂದು ಗಾಂಧಿನೋ ಯಾರೋ, ಆ ಗಾಂಧಿಯವರಿಗೇ ದೊಡ್ಡ ಮಹತ್ವ ಕೊಟ್ಟು ದಯವಿಟ್ಟು ಆ ಹಿಂದೂಗಳ ಒಂದು ಭಾವನೆಗೆ ದಯವಿಟ್ಟು ಧಕ್ಕೆ ಬರೋ ಥರ ಮಾಡಬೇಡಿ. ನೋಡಿ, ನನ್ನ ಒಂದು ಕಾರಣ ಬಹಳಷ್ಟು ಹಿಂದೂಗಳು ಈ ಒಂದು ಆಚರಣೆಗೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಹಬ್ಬ ಆಚರಣೆಗೋಸ್ಕರ ನಿಜವಾಗ್ಲೂ ತುದಿ ಕಾಲಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲರಿಗೂ ಒಂದು ದೊಡ್ಡ ಗೊಂದಲ ಏನಪ್ಪ ಅಂತಂದರೆ, ಅಯ್ಯಯ್ಯೋ ಅವತ್ತು ಚಿಕನ್ ಮಟನ್ ಅಂಗಡಿ ಸಿಗ್ತಾ ಇಲ್ವಂತೆ, ಏನು ಮಾಡೋದು, ಕಟ್ ಮಾಡಲು ಬಂತೆ, ಹಾಗೆ ಹೀಗೆ ಅಂತ. ಹಾಗಾಗಿ ಆ ಗೊಂದಲನ ದಯವಿಟ್ಟು ಸರ್ಕಾರ ಇರ್ಬೋದು ಹಾಗೂ ನಮ್ಮ ನ್ಯಾಯಾಧೀಶರುಗಳು ಯಾರಾದರೂ ದಯವಿಟ್ಟು ಇದನ್ನು ಮುಂದಾಳತ್ವ ವಹಿಸ್ಕೊಂಡು ಇದನ್ನು ಸರಿ ಮಾಡಿಕೊಟ್ಟು ಎಲ್ಲರ ಒಂದು ಆಚಾರ ವಿಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಇದನ್ನು ವೈಯಕ್ತಿಕವಾಗಿ ನಾನು ಗಾಂಧಿ ವಿರೋಧಿನೂ ಅಲ್ಲ, ನನಗೆ ನನ್ನ ತಂದೆ ತಾಯಿನೇ ನನ್ನ ದೇವರು. ನನ್ನ ತಂದೆ ತಾಯಿನ ನಾನು ಕಳ್ಕೊಂಡಿದ್ದೀನಿ, ನನ್ನ ತಂದೆ ತಾಯಿಗಳು ಇಲ್ಲ. ಹಾಗಾಗಿ ನನ್ನ ತಂದೆ ತಾಯಿನೇ ನನಗೆ ಮೊದಲನೇ ದೇವರು. ಈ ಶಿವಪಾರ್ವತಿ ಇರ್ಬೋದು, ರಾಮಕೃಷ್ಣ ಇರ್ಬೋದು, ಯಾವ ದೇವರು ಕೂಡ ನಮ್ಮ ತಂದೆ ತಾಯಿಗಿಂತ ಯಾರು ಹೆಚ್ಚಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರವರ ತಂದೆ ತಾಯಿನೇ ಬಹಳ ಬಹಳ ತುಂಬ ದೊಡ್ಡ ದೇವರು ಅಂತ ಭಾವನೆ ಹಾಗೂ ಅದನ್ನೇ ಇಟ್ಕೊಂಡು ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪೂರ್ವಜರಕ್ಕೆ ಒಂದು ನಮ್ಮ ಸಂಪ್ರದಾಯ, ಪೂರ್ವಜರು ನಮ್ಮಲ್ಲಿ ಏನು ಆಚಾರ ವಿಚಾರ ಮಾಡ್ಕೊಂಡು ಬಂದಿದ್ದಾರೆ, ಆ ವಿಚಾರವಾಗೇ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡೋಕ್ಕೆ ದಯವಿಟ್ಟು ಸರ್ಕಾರ ಅನುಮತಿ ಮಾಡಿಕೊಡ್ಬೇಕು. ನಾನು ಮನವಿ ಜೊತೆಗೆ ನಾನು ಖಂಡಿತವಾಗ್ಲೂ ನನ್ನ ತಂದೆ ತಾಯಿಗಿಂತ ನನಗೆ ಪ್ರಪಂಚದಲ್ಲಿ ಬೇರೆ ಯಾರು ದೊಡ್ಡವರಲ್ಲ. ನಾನು ಅವತ್ತಿನ ದಿನ, ಗಾಂಧಿ ಜಯಂತಿ ದಿನ, ನಾನು ನಮ್ಮ ತಂದೆ ತಾಯಿಯರಿಗೆ ನಮ್ಮ ಹಿರಿಕರು ಹೇಗೆ ಪೂಜೆ ಪುನಸ್ಕಾರಕ್ಕೆ
ಎಡೆ ಎಡೆಗೆ ನಾನ್ ವೆಜ್ನ ಇಟ್ಟು ಪೂಜೆ ಮಾಡ್ತಿದ್ರು. ನಾನು ಅವತ್ತಿನ ದಿನವೂ ಕೂಡ ಅದೇ ರೀತಿಯೇ ನಾನು ಪೂಜೆ ಪುನಸ್ಕಾರ ಮಾಡ್ತೀನಿ. ನಮ್ಮೂರಲ್ಲಿ ಎಲ್ಲೇ ಸಿಕ್ಕಿದ್ರೂ ನಾನು ಅದನ್ನು ತಗೊಂಬಂದೇ ನಾನು ಪೂಜೆ ಪುನಸ್ಕಾರ ಮಾಡ್ತೀನಿ. ಸಿಗುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಮುಕ್ತವಾಗಿ ಸಿಕ್ಕಿದ್ರೆ ಎಲ್ಲರಿಗೂ ಅನುಕೂಲ. ಕಳ್ಳದಾರಿಲಿ ಎಲ್ಲೋ ಕಟ್ ಮಾಡೋದನ್ನು ತಗೊಂಬಂದು ಪೂಜೆ ಮಾಡೇ ಮಾಡ್ತಾರೆ. ಯಾರು ಕೂಡ ಗಾಂಧಿಗೋಸ್ಕರ ಇದನ್ನು ಈ ಆಚಾರ ವಿಚಾರನ ಬಿಟ್ಕೊಡೋಂಥ ಜಾಯಮಾನದವರು ನಮ್ಮವ್ರು ಯಾರೂ ಅಲ್ಲ. ಇದನ್ನು ಸರ್ಕಾರ ಇದು ಒಂದು ದಿನ ಆದ್ರೂ ಅದನ್ನು ರಿಲ್ಯಾಕ್ಸ್ ಮಾಡಿ ಎಲ್ಲ ಹಿಂದೂಗಳಿಗೂ ಇದೊಂದು ಪೂಜೆ ಪುನಸ್ಕಾರಕ್ಕೆ ನಾನ್ ವೆಜ್ ಸಿಗೋ ಥರ ದಯವಿಟ್ಟು ಮಾಡಿಕೊಟ್ರೆ ಎಲ್ಲರ ಪರವಾಗಿ ನಿಮಗೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ಕಳ್ದಾರಿಯಲ್ಲಿ ಮಾಡೇ ಮಾಡ್ತಾರೆ. ನನ್ನನ್ನು ಜೈಲಿಗೆ ಕಳಿಸಿದ್ರೂ ಪರವಾಗಿಲ್ಲ. ನಾನು ಅವತ್ತಿನ ದಿನ ನಾನ್ ವೆಜ್ ಅಡುಗೆನೇ ಬಡಿಸಿ ನಾನು ನಮ್ಮ ಹಿರಿಕರಿಗೆ ನಾನು ಅವತ್ತು ಎಡೆ ಇಡ್ತೀನಿ. ದಯವಿಟ್ಟು ಮಾಂಸಾಹಾರಿ ಅಲ್ಲದವರಿಗೆ ಏನಾದರೂ ಬೇಸರ ಆಗಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಪೂರ್ವಜರು ನನ್ನ ಆಚಾರ ವಿಚಾರ ದಯವಿಟ್ಟು ನನಗೆ ಅದೇ ದೊಡ್ಡದು. ಅದು ಆದಮೇಲೆ ನನಗೆ ಸಮಾಜ. ನನ್ನ ಪೂರ್ವಜರು, ಇವತ್ತು ನಾನು ಜೀವ ನನಗೆ ಕೊಟ್ಟಂತಹ ನನ್ನ ತಂದೆ ತಾಯಿನೇ ನನ್ನ ಮೊದಲ ದೇವರು. ಅದಾದಮೇಲೆ ನನಗೆ ಬೇರೆ ದೇವರು ರಾಮ ಕೃಷ್ಣ ಶಿವ ಗಣಪ ಯಾರು ಬೇಕಾರಾಗಿರ್ಬೋದು. ಹಾಗಾಗಿ ದಯವಿಟ್ಟು ಬೇಜಾರು ಮಾಡಿಕೊಳ್ಳದೇನೆ ಇದಕ್ಕೆ ಅನುಕೂಲ ಮಾಡಿಕೊಟ್ಟು ಒಂದು ದೊಡ್ಡ ಒಂದು ಉಪಕಾರ ಪ್ರತಿಯೊಬ್ಬರು ಸರ್ಕಾರದಲ್ಲಿರ್ಬೋದು ಹಾಗೂ ನಮ್ಮ ಕೋರ್ಟ್ ಇರ್ಬೋದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.